ಮೈಲೇಜ್ ಬಂದು ಹೇಳಬೇಕು ಅಂದರೆ ಇದರಲ್ಲಿ ಇವಾಗ ಕೊಡ್ತಾ ಇರೋದು ನಂದು 120 ಮೈಲೇಜ್ ಕೊಡ್ತಾ ಇದೆ. ಸರ್ವಿಸ್ಸು ಮಾಡಿಸ್ತವಿಂದ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಹೇಳಿದೆ, ಪದೇ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ವೀಡಿಯೋದಲ್ಲೂ. ನಮ್ಮ ಸಂತು ಬ್ರೋ ಅವರು ವೀಡಿಯೋ ನೋಡಿರ್ಬೋದು ನೀವು, ಅವರು ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಅವರು ಸರ್ವಿಸ್ ಮಾಡಿಕೊಡ್ತವಿಂದ ಮೈಲೇಜ್ ಚೆನ್ನಾಗಿ ಬರ್ತಾಯಿದೆ. ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಹಾಕ್ತೀನಿ. ನಿಮ್ಮ ಹತ್ರ ಓಲಾ ಗಾಡಿ ಇರಲಿ, ಏತರ್ ಇರಲಿ, ಯಾವುದೇ ಗಾಡಿ ಇರಲಿ, ಎಲೆಕ್ಟ್ರಿಕ್ ಗಾಡಿ ಹೋಗಿ ಸರ್ವಿಸ್ ಮಾಡಿಸ್ಕೋಬೋದು. ನಾನು ಒಂದು 20,000 ಕಿಲೋಮೀಟ್ರಿಗೆ ಮತ್ತೆ ಸರ್ವಿಸ್ ಬಿಡೋಕ್ಕೆ ಹೋಗಬೇಕು. ಇದು ಪೆಟ್ರೋಲ್ ಗಾಡಿ ಥರ 2,000-3,000 ಕಿಲೋಮೀಟ್ರಿಗೆ ಆ ಥರ ಸರ್ವಿಸ್ ಏನಿಲ್ಲ ಗುರು. ಓಲಾ ಗಾಡಿಗೆ ಒಂದು 20,000 ಕಿಲೋಮೀಟ್ರ್ ಬಿಟ್ಟು ಮತ್ತೆ ಡೀಪ್ ಕ್ಲೀನಿಂಗ್ ಮಾಡ್ಸೋಕ್ಕೆ ಹೋದರೆ ಸಾಕು. ಮತ್ತು ಇಲ್ಲಿ ನಾನು ಮನೇಲಿ ಚಾರ್ಜ್ ಹಾಕ್ತೀನಲ್ಲ ಗಾಡಿ, ಅದರಲ್ಲಿ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಮನೇಲಿ ಚಾರ್ಜ್ ಹಾಕ್ತಿರಲ್ಲ ಗುರು, ಎಷ್ಟು ಬರುತ್ತೆ ಕರೆಂಟ್ ಬಿಲ್ಲು ತಿಂಗಳಿಗೆ ಅಂತ ಕೇಳ್ತಾಯಿದ್ರಿ. ಫ್ರೀ ಬೀಸ್ ಎಲ್ಲ ಬಿಟ್ಟು, ಅಂದರೆ ಗೌರ್ಮೆಂಟ್ ಕೊಡೋ ಫ್ರೀ ಬಿಟ್ಟು ನಮ್ಮದು ಒಂದು 194, 195, 170 ಯೂನಿಟ್ ಓಡುತ್ತೆ ಎವ್ರಿ ಮಂತಲ್ಲಿ. ಚೇಂಜಸ್ ಆಗ್ತಾ ಇರುತ್ತೆ ಯೂನಿಟ್ಸ್ಗಳು, ಒಂದು 20 ಯೂನಿಟ್ ಚೇಂಜಸ್ ಆಗ್ತಾ ಇರುತ್ತೆ ಹೆಚ್ಚು ಕಮ್ಮಿ. ಅದೆಲ್ಲ ಬಿಟ್ಟು 950 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಆ ಥರ ಬರ್ತಾಯಿದೆ. ನಾನು ಗಾಡಿ ಚಾರ್ಜ್ ಹಾಕುತ್ತೇವೆ, ಇನ್ಕ್ಲೂಡಿಂಗ್ ಮನೆಯದು ಸೇರಿ. ಮನೆಯದು ನೀವು ಒಂದು 200-250 ರೂಪಾಯಿ ಮೈನಸ್ ಮಾಡಿಕೊಂಡ್ರು ಕೂಡ ನನ್ನ ಗಾಡಿದು ಆನ್ ಆ್ಯಂಡ್ ಅವರೇಜ್ ಒಂದು 600-700 ರೂಪಾಯಿ ಬರ್ಬೋದು ಅಷ್ಟೇ. ಕರೆಂಟ್ ಬಿಲ್ಲು 700 ರೂಪಾಯಿವರೆಗೂ ಬರ್ಬೋದು. ಡೈಲಿ ನಾನು 70-80 ಕಿಲೋಮೀಟರ್ಸ್ ರನ್ ಮಾಡ್ತೀನಿ ಗಾಡಿನ, ಓಕೆನಾ. 80 ಕಿಲೋಮೀಟ್ರು ಹಾಗೇ ಆಗುತ್ತೆ. ಯಾಕಂದರೆ ನಮ್ಮ ಆಫೀಸ್ ಇರೋದೇ ಇಲ್ಲಿಂದ, ನಮ್ಮ ಮನೆಯಿಂದ ಒಂದು 17-18 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಹೋಗಿ ಬರೋದೇ 30-35 ಕಿಲೋಮೀಟ್ರ್ ಆಗೋಗುತ್ತೆ. ಇನ್ನು ಹೊರಗಡೆ ಎಲ್ಲ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರೋದ್ರಿಂದ, ಮತ್ತು ಪಾರ್ಟ್ ಟೈಮಲ್ಲೂ ಕೂಡ ಪೋರ್ಟರು ಮತ್ತು ಬೇರೆ ಅಪ್ಲಿಕೇಶನಲ್ಲೂ ಕೂಡ ಕೆಲಸ ಮಾಡೋದ್ರಿಂದ ಹಾಗೆ ಆಗುತ್ತೆ. 80 ಕಿಲೋಮೀಟರ್ಸ್ ಹಾಗೆ ಆಗುತ್ತೆ. ಒಂದೊಂದು ಸಲ 100 ಕಿಲೋಮೀಟರ್ಸು ಆಗುತ್ತೆ.